ಈಗ ಪದವಿ ಪೂರ್ವ ಇಲಾಖೆಯವರು 3 ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ನಿನ್ನೆ ಬ್ಲೂ ಪ್ರಿಂಟ್ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟೆ. ಬೇಕಂತಂದರೆ ಡಿಸ್ಕ್ರಿಪ್ಷನ್ ಯಾರು ನೋಡಿಲ್ಲ ಆ ವಿಡಿಯೋ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ಆ ವಿಡಿಯೋ ನೋಡಿ. 3 ಮಾಡಲ್ ಕ್ವೆಶ್ಚನ್ ಪೇಪರನ್ನು ಕೊಟ್ಟಿದ್ದಾರೆ. ಅದೇ ರೀತಿ 3 ಬ್ಲೂ ಪ್ರಿಂಟ್, 3 ಮಾಡಲ್ ಕ್ವೆಶ್ಚನ್ ಪೇಪರ್. ಯಾರು ರಿಪೀಟರ್ಸ್ ಇದ್ದೀರಾ, ಯಾರು ಕರೆಸ್ಪಾಂಡೆನ್ಸಲ್ಲಿ ಓದ್ತಾ ಇದ್ದೀರಾ, ಯಾರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೆಕೆಂಡ್ PUC, ಇಂಥ 3 ರೀತಿಯ ವಿದ್ಯಾರ್ಥಿಗಳ ಗುಂಪೇನಿದೆಯಲ್ಲ, ಇವ್ರು ಏನು ಮಾಡಿದರೆ ಪಾಸ್ ಆಗಬಹುದು ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾನೆ. ಜಸ್ಟ್ 3 ಮಾಡಲ್ ಕ್ವೆಶ್ಚನ್ ಪೇಪರ್ಗಳನ್ನು ನೀವು ಬಿಡಿಸಿದರೆ, ನೀವು ಅದರಲ್ಲಿ ಪರ್ಫೆಕ್ಟ್ ಆದರೆ 35ರಿಂದ 40 ಅಂಕ ನೀವು ಆರಾಮಾಗಿ ತೆಗೆದುಕೊಳ್ತೀರ. ಇದಂತರೂ ಪಕ್ಕ ಆರಾಮಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂತಂದರೆ ಇವು 3 ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಮತ್ತೆ ಪುನರಾವರ್ತನೆ ಆಗ್ತವೆ, ಮತ್ತೆ ರಿಪೀಟ್ ಆಗುತ್ತೆ ಅಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಓದ್ತೀನಿ ಅಂತಂದರೆ ಅವರು ಆರಾಮಾಗಿ ಪಾಸ್ ಅಂತೂ ಅಲ್ಲ, ಸ್ಕೋರ್ ಮಾಡುವಂಥ ಸಾಧ್ಯತೆ ಇದೆ. ಯಾವ ರೀತಿ ಕೇವಲ 4ರಿಂದ 5 ಅಧ್ಯಾಯವನ್ನು ಓದಿ ಯಾವ ರೀತಿ 80ಕ್ಕೆ 80 ಅಂಕ ಗಳಿಸೋದು ಅಂತ ನಾನು ಮತ್ತೆ ಮುಂಬರುವಂತಹ ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, 3 ಬ್ಲೂ ಪ್ರಿಂಟ್ ಪ್ರಕಾರ ಏನದು 3 ಮಾಡಲ್ ಕ್ವೆಶ್ಚನ್ ಪೇಪರ್ ಬಿಟ್ಟಿದ್ದಾರಲ್ಲ, ಈ 3 ಮಾಡಲ್ ಕ್ವೆಶ್ಚನ್ ಪೇಪರ್ಗಳನ್ನು ಓದಿದರೆ ಎಲ್ಲರೂ ಪಾಸ್ ಆಗ್ತೀರಾ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, 3 ಕ್ವೆಶ್ಚನ್ ಪೇಪರ್ ಏನು ಮಾಡಿದರೆ ಪಾಸ್ ಆಗ್ಬೋದು, ನನಗೆ ಸ್ವಲ್ಪ ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ, ಏನು ಮಾಡಲಿ, ಹೇಗೆ ಇಂಗ್ಲೀಷ್ ಗ್ರಾಮರ್ ಮೇಲೆಲ್ಲ ವೀಡಿಯೋ ಮಾಡ್ತಾ ಇದ್ದಾನೆ. ಲಿಟ್ರಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಕಂಟೆಂಟ್, ಎಕ್ಸ್ಕ್ಲೂಸಿವ್ ಕಂಟೆಂಟ್ ಕೊಡ್ತಾ ಇರ್ತೇನೆ ನಾನು. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಕೆಲವರು ಅಂತ ಇದ್ದಾರೆ. ನಾನು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್ ಅಲ್ಲಿದೆ, ನಾನು ಏನಿದ್ರು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂದರೆ, ಒಂದು ಶಾರ್ಟ್ ಮೆಸೇಜ್ ಏನಂತಂದರೆ, ಟೆಲಿಗ್ರಾಮಲ್ಲಿ ಕನೆಕ್ಟ್ ಆಗಿರಿ. ಎಲ್ಲ ರೀತಿ PDF ನೋಟ್ಸ್ ಕೊಡ್ತಾ ಇದ್ದೇನೆ, ಇಲ್ಲಿ ನಾನು ಕ್ಲಾಸಸ್ ಮಾಡ್ತಾ ಇರ್ತೇನೆ, ಎಲ್ಲ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೇನೆ. 3 ಮಾಡಲ್ ಕ್ವೆಶ್ಚನ್ ಪೇಪರ್ಗಳನ್ನ ಓದ್ಬಿಟ್ರೆ ಆ್ಯನ್ಯುವಲ್ ಎಕ್ಸಾಮ್ 2025ರಲ್ಲಿ ಮಾರ್ಚ್ ತಿಂಗಳಲ್ಲಿ ಏನು ಬರೀತಾರಲ್ಲ, ನೀವು ಆರಾಮಾಗಿ ಪಾಸ್ ಆಗ್ತೀರಾ. ರಿಪೀಟರ್ಸ್ ಆಗಿರ್ಬೋದು, ಯಾರಿಗೆ ತುಂಬ ಕಷ್ಟ ಆಗ್ತಾ ಇದೆ, ಓದ್ಲಿಕ್ಕೆ ಆಗೋದಿಲ್ಲ ಅಂಥವ್ರು ಈ 3 ಮಾಡಲ್ ಕ್ವೆಶ್ಚನ್ ಪೇಪರನ್ನು ಓದಿದರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ತಾರೆ. ಪಾಸ್ ಆಗೋಕ್ಕೆ ಒಂದು 22-24 ಅಂಕ ಬಿದ್ದರೆ ಸಾಕು. ಬಟ್ ನೀವು ಅದನ್ನು ಮಾಡಬೇಕಾಗುತ್ತೆ. 24 ಅಲ್ಲ, 28. ಹೀಗಾಗಿ ಇದನ್ನು ನೀವು ಮಾಡಿ, ಲಿಟ್ರಲಿ ಈ ಒಂದು ಮಾಡಿದರೆ ನಿಮ್ಗೆ ಆಗುತ್ತೆ, ನೀವು ಪಾಸ್ ಆಗ್ತೀರಾ. ಜಸ್ಟ್ ನಾನು ಹೇಳಿದ್ದನ್ನು ಇದನ್ನು ಇಷ್ಟು ಫಾಲೋ ಮಾಡಿದರೆ ಆ ಥರ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದರೆ ಧನ್ಯವಾದ ಸ್ನೇಹಿತರೆ.